ಹಲೋ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಬಂದು ಇತ್ತಿಗಿನ ಬೇಳೆ ಚುರುಮುರಿ. ಟೇಸ್ಟಿಯಾಗಿ ಸೂಪರಾಗಿ ಗರಂ ಗರಂ ಅನ್ನೋ ಇತ್ತಿಗಿನ ಬೇಳೆ ಚುರುಮುರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಮೊದಲಿಗೆ ಸ್ಟವ್ ಮೇಲೆ ಕಡಾಯಿ ಇಟ್ಟು ಕಡಾಯಿ ಮೇಲೆ ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಇತ್ತಿಗಿನ ಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಉರಿತಾ ಇರಬೇಕು. ಮಿನಿಮಮ್ 5 ನಿಮಿಷ ಆದರೂ ಚೆನ್ನಾಗಿ ಉರಿಬೇಕು. ಅದು ನೋಡಿಬಿಟ್ಟು ಹುಳ ಅಂದ್ಕೋಬೇಡಿ ನೀವು. ಅದು ಇತ್ತಿಗಿನ ಬೇಳೆಗೆ ಮೊಳಕೆ ಬಂದಿತ್ತು. ಅದು ಬಿಟ್ಕೊಬಿಟ್ಟಿದೆ, ಹಂಗಾಗಿ ಆ ಥರ ಕಾಣಿಸ್ತಿದೆ. ಸರಿನಾ? ಚೆನ್ನಾಗಿ ಈ ಥರ ಬ್ರೌನ್ ಕಲರ್ ಬರಬೇಕು. ಬಂದಮೇಲೆ ಸೈಡ್ಗೆ ಪ್ಲೇಟಲ್ಲಿ ತೆಗ್ದಾಕ್ಕೋಬೇಕು. ತೆಗ್ದಾಕ್ಕೊಂಡು ಫುಲ್ಲೆಲ್ಲ ಪ್ಲೇಟ್ಗೆ ಒಂದು ಟಿಶ್ಯೂನೋ ಇಲ್ಲ ನ್ಯೂಸ್ ಪೇಪರು ಹಾಕ್ಕೊಂಡು ತೆಗ್ದಾಕ್ಕೊಳ್ಳಿ. ಏಕೆಂದರೆ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತಲ್ವ, ಎಣ್ಣೆನೇ ಇರುತ್ತೆ ಮಿಕ್ಸ್ ಮಾಡಿದಾಗ. ಸೊ ಟಿಶ್ಯೂನೋ ಇಲ್ಲ ನ್ಯೂಸ್ ಪೇಪರು ಹಾಕ್ಕೊಂಡು ಇಟ್ಕೊಳ್ಳಿ, ಆಯಿತಾ? ನೋಡ್ತಿದ್ದೀರಲ್ವ, ಎಲ್ಲ ಸೈಡಿಗೆ ತೆಗ್ದಾಕ್ಕೊತಿದ್ದೀನಿ ನಾನು. ಮತ್ತು ಇದು 2ನೇ ಟ್ರಿಪ್ ಹಾಕ್ಕೊತಿದ್ದೀನಿ ಎಣ್ಣೆಯಲ್ಲಿ. ಎಲ್ಲ ಒಂದೇ ಸಲ ಹಾಕ್ಕೊಂಡ್ರೆ ಚೆನ್ನಾಗಿ ಬರಲ್ಲ, ಅದಕ್ಕೆ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗೋದು ಹೆಂಗೆ ಅಂದರೆ ಅದು ಬಬಲ್ ಥರ ಬರಬೇಕು. ಬಬಲ್ ಥರ ಬಂದು ಇತ್ತಿಗಿನ ಬೇಳೆ ಎಲ್ಲ ಮೇಲೆ ತೇಲುತ್ತೆ. ನೋಡ್ತಿದ್ದೀರಲ್ವ ಬಬಲ್ ಥರ ಯಾವ ಟೈಪ್ ಬರ್ತಿದೆ ಅಂತ. ಇದು ತುಂಬ ಚೆನ್ನಾಗಿರುತ್ತೆ. ಎಲ್ಲ ನಾವು ಹೋಗೋವಾಗ ಮಾಡ್ಕೊಂಡು ಹೋದರೆ ಆವಾಗವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಅಷ್ಟೇ, ಯಾರೇ ಆಗಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಟ್ರೈ ಮಾಡಿ, ಆಯಿತಾ? ಎಲ್ಲ ತೆಗ್ದಾಕ್ಕೊಂಡು ಮತ್ತು ಅದೇ ಎಣ್ಣೆಯಲ್ಲಿ ಕಡಲೆಬೀಜ ಹುರ್ಕೊತಿದ್ದೀನಿ. ಕಡಲೆಬೀಜನೂ ಅಷ್ಟೇ, ನಾವು ಈಗ ಪುಳಿಯೋಗರೆಗೆ ಚಿತ್ರಾನ್ನಗೆ ಯಾವ ಥರ ಹುರ್ಕೊತೀವಿ ಅದೇ ಥರ ಹುರ್ಕೊಂಡು ಸೈಡ್ಗೆ ಅದೇ ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಇತ್ತಿಗಿನ ಬೇಳೆಯಲ್ಲೇ ಹಾಕ್ಕೊಬೇಡಿ, ಆಯಿತಾ? ಇತ್ತಿಗಿನ ಬೇಳೆಗೆ ಹಾಕ್ಕೊಂಡು ಮತ್ತು ಹುರ್ಗಡ್ಲೆ ಹಾಕ್ಕೊತಿದ್ದೀನಿ. ಹುರ್ಗಡ್ಲೆನೂ ಅಷ್ಟೇ 1 ನಿಮಿಷ ಹಂಗೆ ಚೆನ್ನಾಗಿ ಫ್ರೈ ಮಾಡಿ ಬ್ರೌನ್ ಕಲರ್ ಟೈಪ್ ಬರಬೇಕು. ಅದಾದಮೇಲೆ ತೆಗ್ದಾಕ್ಕೊಳ್ಳಿ. ಅದನ್ನು ಅದೇ ಪ್ಲೇಟಲ್ಲಿ ತೆಗ್ದಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ನೋಡ್ತಿದ್ದೀರಲ್ವ, ಎಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊತಿದ್ದೀನಿ ನಾನು. ಮತ್ತು ಬೇರೆ ಅಂದರೆ ಸುಮ್ಮನೆ ಪಾತ್ರೆಗಳೆಲ್ಲ ಜಾಸ್ತಿ ಆಗಿಬಿಡುತ್ತೆ ಅಂತ. ಹುರ್ಗಡ್ಲೆ ಆದಮೇಲೆ ಅವಲಕ್ಕಿ ಹಾಕ್ಕೊತಿದ್ದೀನಿ. ಅವಲಕ್ಕಿ ನೋಡ್ತಿದ್ದೀರಲ್ವ, ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಬುರುಗು ಥರ ಬಂತು. ನನಗಂತೂ ಇದು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಇದು ಜಾಸ್ತಿ ಒಂದು ಚೂರು ಹಾಕ್ಕೊಂಡ್ರೂ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಜಾಸ್ತಿ ಹಾಕ್ಕೋಬೇಡಿ, ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಚೂರೇ ಹಾಕ್ಕೊಂಡು ಇದು ಮಾಡಿ, ಆಯಿತಾ? ನೋಡ್ತಿದ್ದೀರಲ್ವ, ನಾನು ಸ್ವಲ್ಪ ಹಾಕಿರೋದಕ್ಕೆ ಎಷ್ಟೊಂದಾಯಿತು ಅಂತ. ಮತ್ತು ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಚಿಪ್ಪೆ ತೆಗ್ದಾಕ್ತಿದ್ದಂಗೆ ಹಂಗೆ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಗೋಲ್ಡ್ ಕಲರ್ ಟೈಪ್ ಬರಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಅದೇ ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಇದಾದಮೇಲೆ ಕರಿಬೇವು ಹಾಕ್ಕೊತಿದ್ದೀನಿ. ಕರಿಬೇವು ಅಷ್ಟೇ, ಕರಿಬೇವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕರಿಬೇವು ಅದರಲ್ಲೇ ಹಾಕ್ಕೊಳ್ಳಿ. ನೋಡ್ತಿದ್ದೀರಲ್ವ, ಕರಿಬೇವು ಸೇಮ್ ಅದರಲ್ಲೇ ಹಾಕ್ಕೊಂಡು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಇದು ಲೈಟಾಗಿ ಹಂಗೆ ಫ್ರೈ ಮಾಡಿಬಿಟ್ಟು ಅದರಲ್ಲಿ ಹಾಕ್ಕೊಳ್ಳಿ. ಈಗ ಇದಕ್ಕೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಲ್ವ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ಮತ್ತು ಲೈಟಾಗಿ ಖಾರ, ಮೆಣಸಿನ್ಕಾಯಿ ಹಾಕಿದ್ವಲ್ಲ, ಸೊ ಹಂಗಾಗಿ ತುಂಬ ಖಾರ ಬೇಡ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಟರ್ಮರಿಕ್ ಹಾಕ್ಕೊಳ್ಳಿ. ಟರ್ಮರಿಕ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಪ್ಲೇಟಲ್ಲದೆ ಸ್ವಲ್ಪ ಬೇಸನ್ನು ಆ ಥರ ತೊಗೊಂಡು ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇಲ್ಲ ಅಂದರೆ ಪ್ಲೇಟಲ್ಲಿ ಅಂದರೆ ಕೆಳಗಡೆ ಎಲ್ಲ ಚೆಲ್ಲುತ್ತೆ. ನೋಡ್ತಿದ್ದೀರಲ್ವ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೀವು ಒಂದು ಸಲ ಟ್ರೈ ಮಾಡಿ, ಹೆಂಗೆ ಬಂತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿ ಹೊಸಬ್ರು ನೋಡೋರು.